ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಒಂದು ತಾಲೂಕಾ ಕೇಂದ್ರವಾಗಿದ್ದು ಇಲ್ಲಿ ಪ್ರಮುಖ ಉದ್ಯೋಗ ರೇಷ್ಮೆ ನೇಯ್ಗೆ ಆಗಿದೆ. ಇಲ್ಲಿನ ಸೇರೆಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯಾಗಿವೆ. ಬೆಟ್ಟದ ಮೇಲಿರುವ ಈ ಐತಿಹಾಸಿಕ ದೇವಾಲಯ ಅತ್ಯಂತ ಪ್ರಸಿದ್ಧ ದೇವಾಲಯ ಮತ್ತು ಪ್ರವಾಸಿ ತಾಣವಾಗಿದೆ. ಇಲ್ಲಿ ಪ್ರತಿ ವರ್ಷ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ನಡೆಯುತ್ತೆ. ಕೂಗೋ ಬಂಡೆ ಅನ್ನೋದು ಪ್ರವಾಸಿಗರನ್ನು ಆಕರ್ಷಣೆ ಮಾಡುವ ವಿಶಿಷ್ಟ ಪ್ರತಿಧ್ವನಿ ನೀಡುವ ನೈಸರ್ಗಿಕ ಬಂಡೆಯಾಗಿದೆ. 2018ರಲ್ಲಿ ಶ್ರೀರಾಮುಲು ಸ್ಪರ್ಧಿಸುವ ತನಕ ಮೊಳಕಾಲ್ಮೂರು ಬಿಜೆಪಿಯ ಮಟ್ಟಿಗೆ ಅವಿದ್ಯೆಯ ಕೋಟೆಯಾಗಿತ್ತು. ಅದಕ್ಕೂ ಹಿಂದೆ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ NY ಗೋಪಾಲಕೃಷ್ಣ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕ NY ಗೋಪಾಲಕೃಷ್ಣ, ಎನ್ ಯಲ್ಲಪ್ಪ ಗೋಪಾಲಕೃಷ್ಣ ಕರ್ನಾಟಕ ರಾಜಕಾರಣದ ಅತ್ಯಂತ ಹಿರಿಯ, ಅನುಭವಿ ಮತ್ತು ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಚಿತ್ರದುರ್ಗ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ರಾಜಕಾರಣದಲ್ಲಿ ದಶಕಗಳಿಂದ ಸಕ್ರಿಯ ಆಗಿರುವ ಇವರು ಒಟ್ಟು 7 ಬಾರಿ ಶಾಸಕರಾಗಿ ಆಯ್ಕೆಯಾದ ಸುದೀರ್ಘ ರಾಜಕೀಯ ಇತಿಹಾಸ ಹೊಂದಿದ್ದಾರೆ. ಇವರ ಕುಟುಂಬ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದೊಂದಿಗೆ ಆಳವಾದ ಸಂಬಂಧ ಹೊಂದಿತ್ತು. ಗೋಪಾಲಕೃಷ್ಣ ಅವರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ್ರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಇವರು ಮೊದಲ ಬಾರಿಗೆ 1997ರ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದರು. ತದನಂತರ ನಡೆದ 99, 2004, 2008ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತತವಾಗಿ ಗೆದ್ದು ಬಂದು ತಮ್ಮದೇ ಆದ ಭದ್ರಕೋಟೆ ನಿರ್ಮಿಸಿಕೊಂಡರು. 2013ರ ಚುನಾವಣೆಯಲ್ಲಿ ಮೊಳಕಾಲ್ಮೂರಿನಲ್ಲಿ ಸೋಲು ಅನುಭವಿಸಿದ ನಂತರ 2014ರ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜಯ ಗಳಿಸಿದರು. 2018ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ರಿಂದ ಬಿಜೆಪಿ ಸೇರ್ಪಡೆಯಾದರು. ಆಗ ಮೊಳಕಾಲ್ಮೂರಿನಿಂದ ಬಿಜೆಪಿಯ ಹಿರಿಯ ನಾಯಕ ಶ್ರೀರಾಮುಲು ಸ್ಪರ್ಧೆ ಮಾಡಿದ್ದರಿಂದ ಗೋಪಾಲಕೃಷ್ಣ ಅವರಿಗೆ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದ ಟಿಕೆಟ್ ನೀಡಿತು. ಅಲ್ಲಿಯೂ ಇವರು ಭರ್ಜರಿ ಜಯ ಸಾಧಿಸಿ 6ನೇ ಬಾರಿಗೆ ಶಾಸಕರಾದರು. 2023ರ ಚುನಾವಣೆಗೆ ಕೆಲವೇ ದಿನಗಳ ಮುನ್ನ ಮಾರ್ಚ್ ತಿಂಗಳಲ್ಲಿ ಕೂಡ್ಲಿಗಿ ಬಿಜೆಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಬಂದರು. ಕಾಂಗ್ರೆಸ್ ಇವರಿಗೆ ಮತ್ತೆ ಇವರ ಹಳೆಯ ಕ್ಷೇತ್ರವಾದ ಮೊಳಕಾಲ್ಮೂರಿನ ಟಿಕೆಟ್ ನೀಡಿತು. 2023ರ ಚುನಾವಣೆಯಲ್ಲಿ 22,149 ಮತಗಳ ಭಾರಿ ಅಂತರದಿಂದ ಬಿಜೆಪಿಯ ತಿಪ್ಪೇಸ್ವಾಮಿ ಅವರನ್ನು ಸೋಲಿಸಿ 7ನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದರು. ಕ್ಷೇತ್ರದ ರಾಜಕೀಯ ಇತಿಹಾಸ: ಕ್ಷೇತ್ರಕ್ಕೆ 15 ವಿಧಾನಸಭಾ ಚುನಾವಣೆಗಳು ನಡೆದಿದ್ದು 13 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಇದರಲ್ಲಿ NY ಗೋಪಾಲಕೃಷ್ಣ ಅವರೇ ಸತತವಾಗಿ 6 ಬಾರಿ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಕ್ಷೇತ್ರದಲ್ಲಿ ಜನತಾ ಪಕ್ಷ ಒಮ್ಮೆ, ಜನತಾದಳ ಒಮ್ಮೆ, BSR ಕಾಂಗ್ರೆಸ್ ಒಮ್ಮೆ ಗೆದ್ದಿದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಚುನಾವಣೆ 1952ರಲ್ಲಿ ನಡೆಯಿತು. ಈ ವೇಳೆ ಭೀಮಪ್ಪ ನಾಯಕ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 15,444 ಮತಗಳನ್ನು ಪಡೆದರು. ಬಸಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 12,203 ಮತಗಳನ್ನು ಪಡೆದು 3,241 ಮತಗಳ ಅಂತರದಿಂದ ಸೋಲು ಕಂಡರು. 1985ರಲ್ಲಿ ಪೂರ್ಣ ಮುತ್ತಪ್ಪ ಜನತಾ ಪಕ್ಷದಿಂದ ಸ್ಪರ್ಧಿಸಿ 30,022 ಮತಗಳನ್ನು ಪಡೆದು ಕಾಂಗ್ರೆಸ್ನ NG ನಾಯಕ್ ಅವರನ್ನ 901 ಮತಗಳಲ್ಲಿ ಸೋಲಿಸಿದರು. 1989ರಲ್ಲಿ ಕಾಂಗ್ರೆಸ್ನ NG ನಾಯಕ್ 40,802 ಮತಗಳನ್ನು ಪಡೆದು ಜನತಾದಳದ ಪೂರ್ಣ ಮುತ್ತಪ್ಪ ಅವರನ್ನ 17,614 ಮತಗಳ ಅಂತರದಿಂದ ಸೋಲಿಸಿ ಸೀಡು ತೀರಿಸಿಕೊಂಡರು. 1994ರಲ್ಲಿ ಜನತಾದಳದ ಪೂರ್ಣ ಮುತ್ತಪ್ಪ 35,160 ಮತಗಳನ್ನು ಪಡೆದು ಪಕ್ಷೇತರ ಅಭ್ಯರ್ಥಿ NY ಗೋಪಾಲಕೃಷ್ಣ ಅವರನ್ನ 5,668 ಮತಗಳ ಅಂತರದಿಂದ ಸೋಲಿಸಿದ್ರು. 1997ರಲ್ಲಿ ಜನತಾದಳದ ಪೂರ್ಣ ಮುತ್ತಪ್ಪನವರ ಅಕಾಲಿಕ ಮರಣದಿಂದ ಉಪಚುನಾವಣೆ ನಡೆಯಿತು. ಈ ವೇಳೆ NY ಗೋಪಾಲಕೃಷ್ಣ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 51,916 ಮತ ಪಡೆದರು. ಜನತಾದಳದ GM ತಿಪ್ಪೇಸ್ವಾಮಿ ಅವರನ್ನ 12,107 ಮತಗಳಿಂದ ಸೋಲಿಸಿದರು. 1999ರಲ್ಲಿ ಕಾಂಗ್ರೆಸ್ನ NY ಗೋಪಾಲಕೃಷ್ಣ 44,296 ಮತಗಳನ್ನು ಪಡೆದು ಜೆಡಿಯು ಪಕ್ಷದ ಪಟೇಲ್ GM ತಿಪ್ಪೇಸ್ವಾಮಿ ಅವರನ್ನ 14,181 ಮತಗಳ ಅಂತರದಿಂದ ಸೋಲಿಸಿದರು. 2004ರಲ್ಲಿ NY ಗೋಪಾಲಕೃಷ್ಣ 33,592 ಮತ ಪಡೆದು ತಿಪ್ಪೇಸ್ವಾಮಿ ಅವರನ್ನ ಕೇವಲ 6,437 ಮತಗಳಲ್ಲಿ ಸೋಲಿಸುವ ಮೂಲಕ ಹ್ಯಾಟ್ರಿಕ್ ಬಾರಿಸಿದರು. 2008ರಲ್ಲಿ ಕಾಂಗ್ರೆಸ್ನ ಸೋಲಿಲ್ಲದ ಸರ್ದಾರ NY ಗೋಪಾಲಕೃಷ್ಣ ಅವರಿಗೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ನೆರ್ಲಗುಂಟೆ ತಿಪ್ಪೇಸ್ವಾಮಿ ತೀವ್ರ ಸ್ಪರ್ಧೆ ಕೊಟ್ಟರಾದರೂ ಅಂತಿಮವಾಗಿ ಕೇವಲ 4,966 ಮತಗಳಿಂದ ಸೋಲ್ತಾರೆ. 2013ರ ಚುನಾವಣೆಯಲ್ಲಿ ನೇರ್ಲಗುಂಟೆ ತಿಪ್ಪೇಸ್ವಾಮಿ BSR ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ NY ಗೋಪಾಲಕೃಷ್ಣ ಅವರನ್ನ 7,169 ಮತಗಳ ಅಂತರದಿಂದ ಸೋಲಿಸಿ ಸೇಡು ತೀರಿಸಿಕೊಳ್ತಾರೆ. ಬಹುತೇಕ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರವನ್ನ 2018ರಲ್ಲಿ ಶ್ರೀರಾಮುಲು ಬಿಜೆಪಿ ಹಿಡಿತಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದರು. 2013ರಲ್ಲಿ BSR ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿದ್ದ
ಎಸ್ ತಿಪ್ಪೇಸ್ವಾಮಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ತಪ್ಪಿಸಿ ತಾವೇ ಸ್ಪರ್ಧೆಗಿಳಿದರು. ಇದರಿಂದ ರಾಮುಲು ವಿರುದ್ಧ ಬಂಡಾಯ ಸಾರಿದ ತಿಪ್ಪೇಸ್ವಾಮಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ 40,000ಕ್ಕೂ ಹೆಚ್ಚಿನ ಮತಗಳನ್ನು ಪಡೆದು ಶ್ರೀರಾಮುಲು ವಿರುದ್ಧ ಸೋಲು ಅನುಭವಿಸಿದ್ರು. ಬಿಜೆಪಿಯ ಶ್ರೀರಾಮುಲು 84,018 ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಡಾಕ್ಟರ್ ಬಿ ಯೋಗೀಶ್ ಬಾಬು 41,971 ಮತಗಳನ್ನು ಪಡೆದರು. ಆ ಮುಖಾಂತರ 42,045 ಮತಗಳ ಅಂತರದಿಂದ ಸೋಲು ಕಂಡರು. ಕ್ಷೇತ್ರದ ಜಾತಿ ಲೆಕ್ಕಾಚಾರ: ಪರಿಶಿಷ್ಟ ಪಂಗಡದ 90,800, ಪರಿಶಿಷ್ಟ ಜಾತಿಯ 48,262, ಮುಸ್ಲಿಂ ಸಮುದಾಯದ 12,327 ಹಾಗೂ ಇತರೆ ಸಮುದಾಯದ 50,000ಕ್ಕೂ ಹೆಚ್ಚಿನ ಮತಗಳು ಈ ಕ್ಷೇತ್ರದಲ್ಲಿವೆ.